ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬುದ್ಧ ಅನ್ನೋ ಹೆಸರು ಅದೆಷ್ಟು ಬೇರೂರಿ ಬಿಟ್ಟಿದೆ ಅಂದ್ರೆ ಶಾಂತಿ ಸಹಬಾಳ್ವೆಯ ಪ್ರತೀಕವಾಗಿದ್ದಾರೆ ಬುದ್ಧ. ಶ್ರೀ ವಿಷ್ಣುವಿನ 9ನೇ ಅವತಾರವೆಂದೇ ಇಂದಿಗೂ ಸನಾತನ ಪರಂಪರೆ ನಂಬುತ್ತೆ. ಆದ್ರೆ ಈ ಮಾತನ್ನ ಅಲ್ಲಗಳೆಯುವವರೇ ಹೆಚ್ಚು ಮಂದಿ. ಇರಲಿ, ಇಲ್ಲಿ ಯಾರನ್ನು ಮೆಚ್ಚಿಸೋಕೆ ಆ ಭಗವಂತನ ಅವತಾರವಿತ್ತಿಲ್ಲ ಅನ್ನೋದನ್ನ ಅರಿತುಕೊಂಡ್ರೆ ಶ್ರೇಷ್ಠತೆಯ ಅಹಂಭಾವನೆ ಹೇಳ ಹೆಸರಿಲ್ಲದಂತೆ ಕಣ್ಮರೆಯಾಗತ್ತೆ. ಬುದ್ಧ ಇಡೀ ವಿಶ್ವಕ್ಕೆ ಸಾರಿದ ಧರ್ಮವೇ ಶಾಂತಿ. ಶಾಂತಿಯಿಂದಲೇ ಇಡೀ ಜಗತ್ತು ಬದಲಾಗುತ್ತೆ ಅನ್ನೋ ಕಿವಿಮಾತು ಬೋಧಿಸಿದ ಮಹಾನ್ ಗುರು. ಬುದ್ಧನ ಹುಟ್ಟಿನ ಬಗ್ಗೆ ಹಾಗೂ ಇನ್ನಿತರ ಮಹತ್ತರವಾದ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ನಿಲುವಿದೆಯಾದರೂ ಬುದ್ಧ ನಿರ್ವಾಣ ಹೊಂದಿದರ ಬಗ್ಗೆ ಇಂದಿಗೂ ಅಸ್ಪಷ್ಟವಾದ ವಾದ ವಿವಾದಗಳು, ಚರ್ಚೆಗಳು ಸುರುಳಿ ಹೊಡೆಯುತ್ತಲೇ ಇವೆ. ಅಷ್ಟಕ್ಕೂ ಬುದ್ಧ ಮರಣ ಹೊಂದಿದ್ದೇಗೆ? ಸಾಯುವ ಮುನ್ನ ಬುದ್ಧನ ಕಿವಿ ಮಾತು ಎಂಥದ್ದು? ಈ ಬಗ್ಗೆ ಕೆಲವೊಂದಷ್ಟು ಅಂಕಣಗಳು ಏನು ಹೇಳ್ತಾವೆ? ಗ್ರಂಥಗಳಲ್ಲಿ ಉಲ್ಲೇಖವಾದ ಸತ್ಯಾಸತ್ಯತೆ ಏನು? ಇತಿಹಾಸ ಸಾರಿದ ಕುರುಹು ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬುದ್ಧನ ಜನನವಾಗಿದ್ದು ನೇಪಾಳದ ಕಪಿಲವಸ್ತುವಿನ ಲುಂಬಿನಿಯಲ್ಲಿ. ತಂದೆ ಶಾಕ್ಯ ಕುಲದ ರಾಜ ಶುದ್ಧೋಧನ, ತಾಯಿ ಮಹಾಮಾಯೆ. ಈಗಾಗಲೇ ಗೌತಮ ಬುದ್ಧನ ಕುರಿತಾದ ಸಂಪೂರ್ಣ ವಿವರಣೆಯನ್ನ ವಿಡಿಯೋ ಮಾಡಲಾಗಿದೆ. ನೋಡದವರು ಪ್ಲೇ ಲಿಸ್ಟ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಹಾಕಲಾಗಿದೆ. ದಯವಿಟ್ಟು ವೀಕ್ಷಿಸಿದವರು ವೀಕ್ಷಿಸಿ. ಹೀಗೆ ಶುದ್ಧ ವೈಶಾಖ ಹುಣ್ಣಿಮೆಯ ದಿನ ಬುದ್ಧನ ಜನನವಾಗತ್ತೆ. ಪುತ್ರೋತ್ಸವಕ್ಕೆ ಮುನ್ನ ಮಾಯಾದೇವಿ ಕನಸೊಂದನ್ನ ಕಾಣ್ತಾಳೆ. ಅದರಲ್ಲಿ ದೇವತೆಗಳು ಮಾಯಾದೇವಿಯನ್ನ ಹಿಮಾಲಯದ ಮೇಲಕ್ಕೆ ಕರೆದುಕೊಂಡು ಹೋಗಿ ಮಹಾ ಸರೋವರದಲ್ಲಿ ಸ್ನಾನ ಮಾಡಿಸಿ ಬೆಳ್ಳಿ ಬೆಟ್ಟದ ಮೇಲಿದ್ದ ಬಂಗಾರದ ತೊಟ್ಟಿಲಿನಲ್ಲಿ ಅವಳನ್ನ ಮಲಗಿಸ್ತಾರೆ. ಆಗ ಬಿಳಿ ಆನೆಯೊಂದು ತನ್ನ ಸೊಂಡಿಲಿನಿಂದ ಕಮಲ ಪುಷ್ಪವನ್ನ ಹಿಡಿದು ಉತ್ತರ ದಿಕ್ಕಿನಿಂದ ಬಂದು ಮಾಯಾದೇವಿಯ ಬಲಪಾರ್ಶ್ವದಿಂದ ಉದರವನ್ನ ಪ್ರವೇಶಿಸಿದ್ದಂತೆ. ಸ್ವಪ್ನದ ಸಂಕೇತವನ್ನ ಕುರಿತು ಜ್ಯೋತಿಷ್ಯರು ಮಾಯಾದೇವಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಶಿಶುವು ರಾಜ್ಯಾಭಿಷಕ್ತನಾದರೆ ಚಕ್ರಾಧೀಶ್ವರನು, ಸಂಪದ್ಭರಿತನು, ಮಹಾನ್ ಸಾಮ್ರಾಟನೂ ಆಗುತ್ತಾನೆ ಎನ್ನುತ್ತಾರೆ. ಹಾಗೆ ರಾಜ್ಯಾಕೋಶಗಳ ಅಧಿಕಾರವನ್ನ ತೊರೆದು ಯೋಗಿಯಾದ್ರೆ ಮಹಾಯೋಗಿ ಎನಿಸಿ ಜಗದ್ವಿಖ್ಯಾತ ವ್ಯಕ್ತಿಯಾಗುವನು ಎಂದು ತಿಳಿಸ್ತಾರೆ. ಹೀಗೆ ಬುದ್ಧನ ಜನ್ಮವನ್ನ ಭಾರತದಲ್ಲಿ ಬುದ್ಧ ಪೂರ್ಣಿಮೆ ಎಂದು ಆಚರಿಸಲಾಗುತ್ತೆ. ಆದರೆ ಕೆಲವು ದೇಶಗಳಲ್ಲಿ ಇದನ್ನ ವೇಸಕ ಎಂದು ಆಚರಿಸ್ತಾರೆ. ಸಿದ್ಧಾರ್ಥ ಜನಿಸಿದಾಗಲೇ ಆತನಲ್ಲಿ ಅಪೂರ್ವವಾದ ಮಹಾಪುರುಷನ ಲಕ್ಷಣ ಇರುವುದನ್ನ ರಾಜಸಭೆಯ ದೈವಜ್ಞರು ಅರಿತಿದ್ರು. ಸಿದ್ಧಾರ್ಥನಿಗೆ 32 ಚಿಹ್ನೆಗಳಿದ್ವು. ನೀಳಬಾಹು, ವಿಶಾಲವಾದ ಎದೆ, ಊರ್ಧ್ವಮುಖ, ರೋಮಧಾರೆ, ದೇಹವನ್ನ ಬಾಗಿಸದೆ ಮಂಡಿ ಮುಟ್ಟುವಷ್ಟು ನೀಳವಾದ ಕೈಗಳು, ಉದ್ದವಾದ ಬೆರಳುಗಳು, ಅತಿ ಮೃದುವಾದ ಹಸ್ತ ಮತ್ತು ನವಿರಾದ ಪಾದಗಳನ್ನ ಹೊಂದಿದ್ದನೆಂದು, ವಿಭೂತಿ ಪುರುಷರಲ್ಲಿ ಇರಬೇಕಾದ ಸರ್ವ ಲಕ್ಷಣಗಳನ್ನ ಹೊಂದಿದ್ದನೆಂದು ದಿಗ್ಗನಿಕಾಯ ಎಂಬ ಬೌದ್ಧ ಗ್ರಂಥ ತಿಳಿಸುತ್ತೆ. ಅವರ ಮುಖದಲ್ಲಿನ ನಗು ಕಮಲ ಅರಳಿದಂತೆ ಭಾಸವಾಗ್ತಿತ್ತು. ಗೌತಮ ಬುದ್ಧರು ಬೌದ್ಧ ಧರ್ಮದ ಸಂಸ್ಥಾಪಕ ಮಾತ್ರವಲ್ಲ, ಚತುರಾರ್ಯ ಸತ್ಯಗಳಾದ ದುಃಖ, ದುಃಖದ ಹುಟ್ಟು, ದುಃಖದ ಅಡಗುವಿಕೆ ಮತ್ತು ದುಃಖ ನಿವಾರಣೆಗೆ ಒಯ್ಯುವ ಅಷ್ಟಾಂಗ ಮಾರ್ಗವನ್ನ ಕಂಡುಹಿಡಿದ ದಾರ್ಶನಿಕ. ಭಗವಾನ್ ಗೌತಮ ಬುದ್ಧರು ಕಂಡುಹಿಡಿದ ವಿಪಶ್ಯನ ಧ್ಯಾನ ಮಾರ್ಗವು ದುಃಖ ಮತ್ತು ಪಾಪ ಕರ್ಮಗಳಿಂದ ಮುಕ್ತವಾಗಲು ಸಹಾಯ ಮಾಡುತ್ತೆ. ಇಡೀ ಜಗತ್ತಿಗೆ ಜ್ಞಾನದ ಹಿರಿಮೆಯನ್ನು ತುಂಬಲು ಜನಿಸಿದವರು ಗೌತಮ ಬುದ್ಧರು. ಹೀಗೆ ರಾಜ ಶುದ್ಧೋಧನನು ಚಕ್ರವರ್ತಿಯಾಗುವ ಲಕ್ಷಣಗಳಿವೆ ಎಂದು ಬಹಳ ವಾತ್ಸಲ್ಯದಿಂದ ಸಿದ್ಧಾರ್ಥನ ಶಿಕ್ಷಣದ ಬೆಳವಣಿಗೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾನೆ. ಸಿದ್ಧಾರ್ಥನು ಸರ್ವ ವಿದ್ಯಾ ಪಾರಂಗತನಾಗುವಂತೆ ಕುಲ ಗುರುವಿನಲ್ಲಿ ವಿದ್ಯೆ ಕುಡಿಸಿ ತೃಪ್ತನಾಗದೆ ರಾಮ, ಧ್ವಜ, ಲಕ್ಷ್ಮಣ, ಮಂತಿಯಣ್ಣ, ಸುಯಾಮ, ಸುಭೋಗ, ಸುದತ್ತ, ಸುಮಿತ್ರ, ಸುಲಭ ಹೀಗೆ ಮುಂತಾದ ವಿವಿಧ ವಿದ್ಯಾಪಾರಂಗತರಾದ ವಿದ್ವಾಂಸರಲ್ಲಿ ಶಿಕ್ಷಣ ಕೊಡಿಸಿದ. ಹೀಗೆ ಸಿದ್ಧಾರ್ಥನು ಬುದ್ಧಿ ಬೆಳವಣಿಗೆಗೆ ಕೊಟ್ಟ ಪ್ರಾಧಾನ್ಯತೆಯನ್ನ ಹೃದಯ ವೈಶಲ್ಯತೆಗೂ ಕೊಟ್ಟ. ಕಪಿಲವಸ್ತುವಿನಲ್ಲಿ ಸಾಂಪ್ರದಾಯಿಕ ಸಮಾರಂಭವೊಂದು ಏರ್ಪಟ್ಟಿತ್ತು. ವ್ಯವಸಾಯದ ಕಾಲದ ಪ್ರಾರಂಭವಾದಾಗ ಕೃಷಿ ಆರಂಭೋತ್ಸವದಲ್ಲಿ ಭಾಗವಹಿಸಲು ಸಿದ್ಧಾರ್ಥನಿಗೆ ರಾಜ ಶುದ್ಧೋಧನ ಹೇಳ್ದ. ಅದರಂತೆ ಬಂಗಾರದ ನೇಗಿಲಿಗೆ ಸುಂದರವಾದ ಶ್ವೇತವರ್ಣದ ಎತ್ತುಗಳನ್ನು ಕಟ್ಟಿ ಮುಂದುಗಡೆಯಲ್ಲಿ ರಾಜಕುಮಾರ ಸಿದ್ಧಾರ್ಥ ನೆಲವನ್ನ ಉತ್ತನು. ನಂತರ ರಾಜಕುಮಾರ ಸಿದ್ಧಾರ್ಥನ ಹಿಂದೆ ಸಾವಿರಾರು ಜನ ಉಳುಮೆ ಮಾಡುವುದರಲ್ಲಿ ಭಾಗವಹಿಸುತ್ತಾರೆ. ಅವರೆಲ್ಲ ನೇಗಿಲಿನಿಂದ ನೆಲವನ್ನ ಬಗೆದೊಡನೆ ನೆಲದಿಂದ ಅನೇಕ ಕ್ರಿಮಿ ಕೀಟಗಳು ಹೊರಗೆ ಬರಲಾರಂಭಿಸಿದವು. ಅವುಗಳನ್ನ ಕಂಡೊಡನೆ ಆಕಾಶದಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳು ಅವುಗಳನ್ನ ಕುಕ್ಕಿನಲ್ಲಿ ಕುಕ್ಕಿ ತಿನ್ನುವುದನ್ನು ಕಂಡಾಗ ರಾಜಕುಮಾರ ಸಿದ್ಧಾರ್ಥನ ಮನದಲ್ಲಿ ವೇದನೆ ಉಂಟಾಯಿತು. ಆದರೆ ಅದನ್ನ ಯಾರಿಗೂ ತಿಳಿಸಲಿಲ್ಲ. ಒಂದು ದಿನ ಸೋದರದತ್ತನು ಉದ್ಯಾನವನದಲ್ಲಿ ಹಾರಾಡುತ್ತಿದ್ದ ಹಂಸ ಪಕ್ಷಿಗೆ ಬಾಣ ಪ್ರಯೋಗ ಮಾಡಿದ. ಕೂಡಲೇ ಕೆಳಗೆ ಬಿದ್ದ ಅದು ನೋವನ್ನು ತಾಳಲಾರದೆ ವಿಲವಿಲನೆ ಒದ್ದಾಡ್ತಿತ್ತು. ಇದನ್ನ ಕಂಡ ಸಿದ್ಧಾರ್ಥ ಮನನೊಂದು ಅದನ್ನ ಶ್ರದ್ಧೆಯಿಂದ ಉಪಚರಿಸ್ತಾನೆ. ಸಿದ್ಧಾರ್ಥನ ಔಷಧೋಪಚಾರಗಳಿಂದ ಹಂಸವು ಬದುಕುತ್ತೆ.
ರಾಜ ಶುದ್ಧೋಧನನು ಮಗನು ವಿರಕ್ತನಾಗದಂತೆ ನೋಡಿಕೊಳ್ಳಲು ಸರ್ವ ಪ್ರಯತ್ನಗಳನ್ನು ಮಾಡುತ್ತಿದ್ದ. ಹರೆಯದಲ್ಲಿ ಮದುವೆ ಮಾಡಿದರೆ ಅವನು ಸಂಸಾರ ಸುಖದಲ್ಲಿ ಮಗ್ನನಾಗಿರುತ್ತಾನೆಂದು ಬಗೆದು ಮಗನಿಗೊಂದು ಸ್ವಯಂವರವನ್ನು ಏರ್ಪಡಿಸ್ತಾನೆ. ಅವನು ಒಪ್ಪುವ ಕನ್ಯೆ ಅವನಿಗೆ ಸಿಕ್ಕಲಿ ಎಂಬ ಉದ್ದೇಶವಿತ್ತು. ಒಂದು ದಿನ ಊರಿನ ಎಲ್ಲ ಕನ್ಯೆಯರು ಬಂದು ರಾಜಕುಮಾರನಿಂದ ಆಭರಣಗಳನ್ನು ದಾನ ಪಡೆಯುವಂತೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅಂತೆಯೇ ಊರಿನ ಎಲ್ಲ ಕನ್ಯೆಯರು ಬಂದು ಸಿದ್ಧಾರ್ಥನ ಕೈಯಿಂದ ಆಭರಣಗಳನ್ನು ಪಡಿತಾರೆ. ಆದರೆ ಶುದ್ಧೋಧನನ ಸಚಿವನಾದ ದಂಡಪಾಣಿಯ ಮಗಳು ಅಥವಾ ಯಶೋಮತಿ ಎಂಬುವಳು ಅತಿ ಸುಂದರಳು, ಸುಸಂಸ್ಕೃತಳು ಆಗಿದ್ದು ಕಟ್ಟಕಡೆಯಲ್ಲಿ ಬರ್ತಾಳೆ. ಆಕೆಯ ಗಾಂಭೀರ್ಯ, ಘನತೆಗಳು ಸಿದ್ಧಾರ್ಥನನ್ನ ಮಂತ್ರಮುಗ್ಧಗೊಳಿಸಿದವು. ದಾನ ಮಾಡುತ್ತಿದ್ದ ಒಡವೆಗಳೆಲ್ಲ ಮುಗಿದು ಹೋಗಿದವು. ಆಗ ಸಿದ್ಧಾರ್ಥನು ತನ್ನ ಬೆರಳಿನಲ್ಲಿದ್ದ ಉಂಗುರವನ್ನೇ ತೆಗೆದುಕೊಡಲು ಹೋದ. ಆದರವಳು, ನಿಮ್ಮ ವಾತ್ಸಲ್ಯಮಯ ನೋಟವೇ ನನಗೊಂದು ಆಭರಣ, ಅದೇ ಸಾಕೆಂದು ಮುಂದೆ ಸಾಗಿದಳು. ಸಿದ್ಧಾರ್ಥನಿಗೆ ಯಶೋಧರೆಯಲ್ಲಿ ಮಮಕಾರ ಉಂಟಾಗಿ ಯಶೋಧರೆಯನ್ನ ವರಿಸಲು ಸಮ್ಮತಿಸಿದ. ಯಶೋಧರೆಯೊಂದಿಗೆ ಗೌತಮ ಮತ್ತು ಮನೋವರ ಎಂಬಿಬ್ಬರು ಯುವತಿಯರನ್ನ ಸಿದ್ಧಾರ್ಥನಿಗೆ ವಿವಾಹ ಮಾಡಿಸಲಾಯಿತು. ಲಲಿತಾ ವಿಸ್ತರ ಎಂಬ ಕೃತಿಯಲ್ಲಿ ಸಿದ್ಧಾರ್ಥನ ಪತ್ನಿಯರ ಹೆಸರು ಮೃಗಜ, ಯಶೋಧರೆ ಮತ್ತು ಉತ್ಪಲಾವರಣ ಎಂದು. ಚೈನಾ ಗ್ರಂಥಗಳಲ್ಲಿ ಯಶೋಧರೆ, ಗೋಪ ಮತ್ತು ಉತ್ಪಲಾವರಣ ಎಂದು ಹೇಳಿದೆ. ಹೀಗೆ ಒಮ್ಮೆ ಸಿದ್ಧಾರ್ಥ ಪೂರ್ವ ಸೂಚನೆಯನ್ನು ಕೊಡದೆ ತನ್ನ ಸಾರಥಿ ಚನ್ನನೊಂದಿಗೆ ನಗರ ಸಂಚಾರಕ್ಕೆ ಹೊರಟು ಹೋದ. ಹೀಗೆ ಹಾದಿಯಲ್ಲಿ ಮುದುಕನನ್ನ, ರೋಗಿಯನ್ನ ಮತ್ತು ಒಂದು ಸಾವನ್ನು ಕಂಡು ವ್ಯಾಕುಲಗೊಳ್ತಾನೆ. ಖಿನ್ನ ಮನಸ್ಕನಾಗಿ ದುಃಖದಿಂದ ಕಂಗೆಟ್ಟು ಮನದಲ್ಲಿ ವಿರಕ್ತಿ ಹೊಂದುತ್ತಾನೆ. ಚಿಂತಾಕ್ರಾಂತನಾಗಿ ಕುಳಿತು ಆಲೋಚಿಸುವಾಗ ಅವನ ಮುಂದೆ ಸನ್ಯಾಸಿಯೊಬ್ಬ ಬರ್ತಾನೆ. ಅದುವರೆಗೂ ಅಂಥವನನ್ನ ಕಾಣದಿದ್ದ ಸಿದ್ಧಾರ್ಥ ಆ ಸನ್ಯಾಸಿಯನ್ನ ಪ್ರಶ್ನಿಸಿದಾಗ ಆತ ಜನನ ಮರಣಗಳುಳ್ಳ ಪ್ರಪಂಚದಲ್ಲಿರುವ ಮನುಷ್ಯ ತಿಳಿದು ಕ್ಷಣಿಕ ಸುಖಕ್ಕಾಗಿ ಆಸೆಪಟ್ಟು ಸಾಗರದಷ್ಟು ದುಃಖ ಪಡುತ್ತಿರುವುದನ್ನು ನೋಡಿ ಖೇದಗೊಂಡು, ಕಾಡು ಮೇಡು ಅಲಿಯುತ್ತಾ ನೆಮ್ಮದಿಯಾಗಿದ್ದೇನೆ. ನಾನು ಬಂಧು ಬಾಂಧವರು ಸುಖ ಸಂಪತ್ತುಗಳೆಂಬ ಕೋಟಲೆಯಿಂದ ದೂರವಾದವನು. ನನಗೆ ಕಷ್ಟ ಬರುವುದೆಂಬ ಭಯವಿಲ್ಲ, ಸುಖ ಬೇಕೆಂಬ ಆಸೆ ಇಲ್ಲ. ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎಂಬ ಗೊಂದಲಕ್ಕೆ ಒಳಗಾಗದವನು. ಆತ್ಮ ಸ್ವತಂತ್ರನು ನಾನು. ಭೂಮಿಯೇ ನನ್ನ ಮನೆ, ಆಕಾಶವೇ ನನಗೆ ಹೊದಿಕೆ. ಅನ್ಯರ ಹಂಗಿಲ್ಲದ ಈ ಅರಣ್ಯ ನನ್ನ ವಿಹಾರ ತಾಣ ಎನ್ನುತ್ತಾನೆ. ಆ ಸನ್ಯಾಸಿಯ ಮಾತು ಸಿದ್ಧಾರ್ಥನ ಮನವನ್ನ ಸೂರೆಗೊಂಡವು. ಅವನ ಮನಸ್ಸು ಒಮ್ಮೆಲೆ ಶಾಂತವಾಗಿ ಒಂದು ದೃಢವಾದ ನಿರ್ಧಾರಕ್ಕೆ ಬಂತು. ಹೀಗೆ ಬುದ್ಧ ಅರಮನೆ, ರಾಜ್ಯ, ಮಡದಿ, ಮಕ್ಕಳು, ಸಂಸಾರ ಬಂಧನದ ಕೊಂಡಿ ಕಳಚಿಕೊಂಡು ಆ ಒಂದು ರಾತ್ರಿ ಮನೆಯಿಂದ ಹೊರಬಂದ. ಸುಮಾರು 12 ವರ್ಷಗಳ ಕಠಿಣ ಪರಿಶ್ರಮದಿಂದ ಜ್ಞಾನೋದಯವನ್ನ ಸಂಪಾದಿಸಿದ. ಹೀಗೆ ತನ್ನ ಬದುಕಿನುದ್ದಕ್ಕೂ ಶಾಂತಿ, ದಯೆಯ ಕುರಿತಾಗಿ ಬೋಧನೆ ಮಾಡುತ್ತಾ ಲೋಕ ಸಂಚರಿಸಿ ಮನುಕುಲ ಉದ್ಧರಿಸಲು ಇನ್ನಿಲ್ಲದ ಪ್ರಯತ್ನಪಟ್ಟ. ಗೌತಮ ಬುದ್ಧ ತನ್ನ 80ನೇ ವಯಸ್ಸಿಗೆ ಕಾಲಿರಿಸಿದಾಗ ಬಿಹಾರದ ವೈಶಾಲಿಯಲ್ಲಿ ಬೋಧನೆ ಮಾಡುತ್ತಿದ್ದ. ಮಾಘ ಪೂರ್ಣಿಮೆಯ ಆ ದಿನ ಆತ ತನ್ನ ಮರಣ ಸಮೀಪಿಸುತ್ತಿದೆ ಎಂದು 3 ತಿಂಗಳ ಆನಂತರ ಕುಶಿನಗರದಲ್ಲಿ ತಾನು ಸಾಯುವೆನೆಂದು ಹೇಳಿದ. ಕ್ರಿಸ್ತಪೂರ್ವ 543ರಲ್ಲಿ ಬುದ್ಧ ಕುಶಿನಾರ ತಲುಪಿದ. ಭಗವಾನ್ ಬುದ್ಧರು ಪಾವದಲ್ಲಿದ್ದಾಗ ಅಲ್ಲಿಯೇ ಮಾವಿನ ತೋಪಿನಲ್ಲಿ ತಂಗುತ್ತಾರೆ. ಅಲ್ಲಿನ ಸ್ಥಳೀಯವಾಗಿದ್ದ ಕಾಪಾಲ ಚಂಡನು ಭಗವಾನ್ ಬುದ್ಧರ ತೇಜಸ್ಸಿಗೆ ಶರಣಾಗಿ ಅವರು ತಂಗಿದ್ದ ತೋಪಿಗೆ ಧಾವಿಸಿದನೆಂದು ದಾಖಲೆಗಳು ಹೇಳ್ತವೆ. ಹೀಗೆ ಅಲ್ಲಿಯೇ ಬುದ್ಧನ ಪ್ರವಚನವನ್ನ ಆಲಿಸಿದ ಆತನೇ ಕಾಪಾಲ ಚಂಡ. ತದನಂತರ ಸಂಕೋಚದಿಂದಲೇ ಬುದ್ಧರನ್ನ ಮರುದಿನ ಇತರ ಸನ್ಯಾಸಿಗಳೊಂದಿಗೆ ತನ್ನ ಮನೆಯಲ್ಲಿ ಊಟಕ್ಕೆ ಆಹ್ವಾನಿಸ್ತಾನೆ. ಹೀಗೆ ತನ್ನ ನಿರ್ವಾಣ ಹೊಂದುವ ಸಮಯ ಅರಿತಿದ್ದ ಬುದ್ಧ ಕಾಪಾಲನ ಮನೆಗೆ ತೆರಳುತ್ತಾನೆ. ಆದರೆ ಬುದ್ಧನ ಶಿಷ್ಯಂದಿರು ಒಳಗೊಳಗೆ ಗೊಣಗುವುದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಚಂಡ ಒಬ್ಬ ಸ್ಮಶಾನವಾಸಿ. ಸ್ಮಶಾನ ಕಾಯುವುದು, ಹೆಣ ಸುಡುವುದೇ ಆತನ ಕಾಯಕ. ದಿನನಿತ್ಯ ಮದ್ಯ ಸೇವಿಸಿ ಹೊಲಸು ಮಾಂಸವನ್ನ ಸೇವಿಸುವವನು ಎಂಬ ಅಸಹ್ಯ ಅವರದ್ದಾಗಿತ್ತು. ಆದರೆ ಬುದ್ಧ ಇದ್ಯಾವುದನ್ನು ಲೆಕ್ಕಿಸದೆ, ಸರಿ, ನನಗೆ ನಿನ್ನ ಮನೆಯಲ್ಲೇ ಭೋಜನವೇರ್ಪಡಿಸು ಎಂದಿದ್ದ. ಹೀಗೆ ಚಂಡ ಆತನ ಮನೆಯಲ್ಲಿ ಶುಕ್ರಮಧ್ವ ತಿನಿಸನ್ನು ಮಾಡ್ತಾನೆ. ಆದರೆ ಶುಕ್ರಮಧ್ವದ ಕುರಿತಾಗಿ ಇಂದಿಗೂ ವಿಭಿನ್ನವಾದಗಳಿವೆ. ಶುಕ್ರ ಎಂದರೆ ಸಕ್ಕರೆ ಮತ್ತು ಮಧ್ವ ಎಂದರೆ ಗಂಜಿ. ಆದ್ದರಿಂದ ಇದು ಕೇವಲ ಸಕ್ಕರೆಯ ಗಂಜಿಯ ಅಂಶವಾಗಿತ್ತು. ಕೆಲವು ಭಾಷಾಂತರಕಾರರು ಶುಕ್ರವನ್ನ ಹಂದಿ ಎಂದು ಅನುವಾದಿಸಿದ್ದಾರೆ. ಆದರೆ ಈ ವಾದವನ್ನ ಅನೇಕ ಮಂದಿ ಅಲ್ಲಗಳೆಯುತ್ತಾರೆ. ಶುಕ್ರ ಅಂದ್ರೆ ಎಳೆಯ ಹಂದಿಯ ಮಾಂಸ ಎಂದಾಗತ್ತೆ. ಇನ್ನು ಬೌದ್ಧ ಪಂಥದನ್ವಯ ಶುಕ್ರ ಅಂದ್ರೆ ಸಿಹಿಯಾದ ತೊಗಟೆಯ ಗಂಜಿ ಎಂದಾಗತ್ತೆ. ಈ ವಾದವನ್ನ ಸ್ವಾಮಿ ವಿವೇಕಾನಂದರು ಕೂಡ ಒಪ್ಪಿಕೊಳ್ತಾರೆ. ಬುದ್ಧರು ನಿರ್ವಾಣ ಹೊಂದಿದ್ದು ಸಿಹಿಯಾದ ಗಂಜಿ ಸೇವಿಸಿದ ನಂತರ ಅದು ವಿಷಕಾರಿಯಾಗಿ ವಾಂತಿ ಮತ್ತು ಸೋಂಕಿನ ಪರಿಣಾಮವಾಗಿ ಅವರ ದೇಹ ಕುಗ್ಗಿಬಿಡುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಅದಾಗಲೇ ಬುದ್ಧರ ದೇಹ ತುಂಬಾನೇ ಕ್ಷೀಣಿಸಿತ್ತು.
ಅಲ್ಲದೆ ಅವರ ದೈನಂದಿನ ಆಹಾರದಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶದ ಅಂಶ ಇರುತ್ತಿರಲಿಲ್ಲ. ಅಂದು ಅವರ ಸಾವಿಗೆ ಅಧಿಕವಾದ ಜಿಡ್ಡಿನ ಅಂಶದಿಂದ ಆ ಗಂಜಿ ಅಲ್ಲಿನ ನೈರ್ಮಲ್ಯ ವಾತಾವರಣದಿಂದ ಕಲುಷಿತವಾಗಿತ್ತು. ಹಾಗಾಗಿ ದೇಹದಲ್ಲಿ ಅಜೀರ್ಣವಾಗಿ ಆಹಾರವೇ ವಿಷವಾಯಿತು. ಹೀಗೆ ಊಟದ ನಂತರ ಅನಾರೋಗ್ಯಕ್ಕೀಡಾದ ಬುದ್ಧನ ಪರಿಸ್ಥಿತಿಯನ್ನರಿತ ಅವರ ಶಿಷ್ಯ ಬಳಗ ಚಂಡನೆ ವಿಷ ಉಣಿಸಿದನೆಂದು ಆರೋಪ ಮಾಡ್ತಾರೆ. ಆಗ ಬುದ್ಧರು ಚಂಡನನ್ನ ಕರೆದು ಕುಳ್ಳಿರಿಸಿಕೊಂಡು ತನ್ನನ್ನು ಕಾಕುಟ್ಟ ಅಂದರೆ ಸಂಸ್ಕೃತದಲ್ಲಿ ಕಾಕುತ್ರ ನದಿ ಬಳಿಗೆ ಕರೆದೊಯ್ಯುವಂತೆ ಹೇಳ್ತಾರೆ. ದಡದಲ್ಲಿ ಕುಳಿತು ತನ್ನ ಶಿಷ್ಯ ಆನಂದನೊಂದಿಗೆ ಚಂಡನ ಬಗ್ಗೆ ಮಾತನಾಡ್ತಾನೆ. ಬುದ್ಧರು ಹೇಳ್ತಾರೆ, ಯಾರು ಚಂದನನ್ನ ದೂಷಿಸಬಾರದು. ಚಂಡ ನನಗೆ ತನ್ನ ಕೊನೆಯ ಸೇವೆಯನ್ನ ನಿಷ್ಠೆಯಿಂದ ಮಾಡಿದ್ದಾನೆ. ಅದಕ್ಕಾಗಿ ಆತ ದೀರ್ಘಾಯುಷ್ಯ ಅದೃಷ್ಟದೊಂದಿಗೆ ಬಹಳ ಖ್ಯಾತಿಯನ್ನು ಗಳಿಸ್ತಾನೆ. ಇದರಿಂದ ಚಂಡನಿಗೆ ಯಾವುದೇ ಪಶ್ಚಾತ್ತಾಪವಾಗೋದಿಲ್ಲ. ಓ ಆನಂದನೇ, ನಾನು ಸಾಯುತ್ತಿದ್ದೇನೆ, ನನಗಾಗಿ ಅಳಬೇಡ, ನನಗಾಗಿ ಯೋಚಿಸಬೇಡ, ನಾನು ಹೋದೆ ಎಂದು ಕೊರಗಬೇಡ. ಮೋಕ್ಷ ಪಡೆಯಲು ನನ್ನಂತೆಯೇ ನಿರ್ವಾಣ ಹೊಂದಲು ಶ್ರದ್ಧೆಯಿಂದ ಕೆಲಸ ಮಾಡು. ನಿಮ್ಮಲ್ಲಿ ಪ್ರತಿಯೊಬ್ಬರೂ ನಾನು ಏನಾಗಿದ್ದೇನೆಯೋ ಹಾಗೆಯೇ ಆಗಬಹುದು. ನಾನು ನಿಮ್ಮಲ್ಲಿ ಒಬ್ಬನೇ ಹೊರತು ಬೇರೇನೂ ಅಲ್ಲ. ಇಂದು ನಾನು ಏನಾಗಿದ್ದೇನೋ ಅದು ನಾನೇ ಮಾಡಿಕೊಂಡಿದ್ದೇನೆ. ಇಲ್ಲಿ ಯಾವುದನ್ನು ನಂಬಬೇಡಿ, ಯಾರನ್ನೂ ನಂಬಬೇಡಿ. ಇಲ್ಲಿ ಕಾಣುವುದೆಲ್ಲ ಮಿಥ್ಯ. ನಿಮ್ಮ ಅಧಿಕಾರವಿರುವುದು ಮೋಕ್ಷಕ್ಕಾಗಿ ಮಾತ್ರ. ಅದೊಂದೇ ಶಾಶ್ವತ, ಅದೊಂದೇ ಅಂತಿಮ ಗುರಿ ಎಂದು ಕೆಲಕಾಲ ಎಲ್ಲರನ್ನೂ ದಿಟ್ಟಿಸಿ ಶವಾಸನದಲ್ಲೇ ಧ್ಯಾನಸ್ಥನಾದ ಬುದ್ಧರು ಬ್ರಹ್ಮರಂಧ್ರದ ಮೂಲಕ ಹೊರಬಂದು ಬ್ರಹ್ಮಾಂಡದಲ್ಲಿ ಲೀನವಾದರು. ಆ ವೇಳೆ ಬುದ್ಧನ ದೇಹದಿಂದ ಪ್ರಕಾಶಮಾನವಾದ ಬೆಳಕು ಬ್ರಹ್ಮರಂಧ್ರದ ಮೂಲಕ ಪ್ರಜ್ವಲಿಸಿ ಹಾದು ಹೋಯಿತು. ಹೀಗೆ ವೈಶಾಖ ಪೂರ್ಣಿಮೆಯ ಆ ದಿನ ಆತ ಮರಣ ಶಯ್ಯೆಯಲ್ಲಿ ಮಲಗಿ ತನ್ನ ಪ್ರಿಯ ಶಿಷ್ಯ ಆನಂದ ಮತ್ತು ಇತರರಿಗೆ ಕೊನೆ ಉಪನ್ಯಾಸ ಮಾಡಿ ನಿರ್ವಾಣ ಹೊಂದುತ್ತಾರೆ. ಇಂದಿಗೂ ಬುದ್ಧನ ಬೋಧನೆಗಳು ಮನುಕುಲಕ್ಕೆ ಆಧಾರವಾಗಿ ನಿಂತಿದೆ. ಇಲ್ಲಿ ಎಲ್ಲವೂ ಖಾಲಿ ಅನ್ನೋ ಬುದ್ಧನ ವೇದವಾಕ್ಯ ಇಂದಿಗೂ ಜೀವಂತ. ಇವಿಷ್ಟು ಬುದ್ಧನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.